ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷವಾದರೂ ಇಂದಿಗೂ ಅದೆಷ್ಟೋ ಕುಟುಂಬಗಳು ನರಕ ಯಾತನೆಯಲ್ಲೇ ಜೀವನ ನಡೆಸುತ್ತಿವೆ. ಕೊಡಗಿನ ಚೆಂಬು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತ್ಯಾಡಿ ಗ್ರಾಮ ಮಳೆಗಾಲದಲ್ಲಿ ದ್ವೀಪವಾಗಿ ಬದಲಾಗುತ್ತದೆ. ಉಂಬಾಳೆ ಹೊಳೆ ಉಕ್ಕಿ ಹರಿದು ಜನರು ಮನೆಯಿಂದ ಹೊರಗೆ ಕಾಲಿಡದಂತೆ ಮಾಡುತ್ತದೆ. ಹೊಳೆಯ ನೀರಿನ ಮಟ್ಟ ತಗ್ಗುವವರೆಗೂ ಗ್ರಾಮಸ್ಥರಿಗೆ ಕ್ವಾರಂಟೈನ್ ಪರಿಸ್ಥಿತಿ. ಇಂತಹ ಸ್ಥಿತಿಗೆ ಕಾರಣವೆಂದರೆ ಹೊರ ಜಗತ್ತಿಗೆ ಕಾಲಿಡಬೇಕಾದ್ರೆ ಜನರು ಹೊಳೆ ದಾಟಿಕೊಂಡೇ ಸಾಗಬೇಕಿದೆ. ಆದರೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಗ್ರಾಮಕ್ಕೆ ಸೇತುವೆ ನಿರ್ಮಿಸುವ ಮನಸ್ಸೇ ಮಾಡದೆ ಸುಮಾರು 9ಕ್ಕೂ ಹೆಚ್ಚು ಕುಟುಂಬಗಳು ಮಳೆಗಾಲದಲ್ಲಿ ಪರಿತಪಿಸುವ ಪರಿಸ್ಥಿತಿಯಲ್ಲಿತ್ತು. ಇದ್ದ ಒಂದು ಮರದ ಸೇತುವೆಯು ಮುರಿದು ಹೋಗಿ ಮಕ್ಕಳು, ಹಿರಿಯರು, ವಿಕಲಚೇತನರು ಸೇತುವೆ ದಾಟಲು ಪರದಾಡುತ್ತಿದ್ದರು. ಈ ವಿಚಾರ ಕಳೆದ ಮೇ ತಿಂಗಳ ಕೊನೆ ವಾರದಲ್ಲಿ ಬೆಂಗಳೂರಿನ ಪ್ರಣವ್ ಫೌಂಡೇಶನ್ ಗಮನಕ್ಕೆ ಬಂದಿದೆ. ಗ್ರಾಮೀಣ ಜನರಿಗೆ ಆಸರೆಯಾಗುವಂತೆ ಸೇತುವೆ ನಿರ್ಮಿಸಬೇಕೆಂಬ ಪಣತೊಟ್ಟ ಫೌಂಡೇಶನ್ ಪ್ರಮುಖರು ಕೊಡಗಿನ ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್, ಟೀಮ್ 12 ಆಫ್ ರೋಡರ್ಸ್ ಹಾಗೂ ಬೆಂಗಳೂರಿನ ಮಲ್ನಾಡ್ ಯೂತ್ ಅಸೋಸಿಯೇಷನ್ ಸಹಕಾರ ಪಡೆದು ಪ್ರಣವ್ ಫೌಂಡೇಶನ್ನ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿ ಕಾಲು ಸೇತುವೆ ನಿರ್ಮಿಸಲು ನಿರ್ಧರಿಸಿತು. ಅದರಂತೆ ಜೂನ್ 1ರಂದು ತಂಡದವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸ್ಥಳೀಯರು ಹಾಗೂ ತಜ್ಞರ ಜೊತೆ ಮಾತುಕತೆ ನಡೆಸಿದ್ರು. ಬಳಿಕ ಪದ್ಮಶ್ರೀ ಗಿರೀಶ್ ಭಾರದ್ವಾಜ್ ಅವರನ್ನು ಸಂಪರ್ಕಿಸಿ ಜೂನ್ 17ರಂದು ಮತ್ತೊಮ್ಮೆ ಸ್ಥಳ ಪರಿಶೀಲಿಸಿ ಯೋಜನೆ ರೂಪಿಸಲಾಯಿತು. ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪತ್ರ ಪಡೆದು ಇದೇ ತಿಂಗಳ 10ರಂದು ಕಾಲು ಸೇತುವೆ ಕಾಮಗಾರಿ ಆರಂಭವಾಯಿತು. ತಾರೀಖು 22ರಂದು ಕಾಮಗಾರಿ ಪೂರ್ಣಗೊಂಡಿದ್ದು ಉದ್ಘಾಟನೆಗೂ ಸಿದ್ಧಗೊಂಡಿದೆ. ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಫೌಂಡೇಶನ್ನ ಟ್ರಸ್ಟಿ ಕಾರ್ತಿಕ್ ಭಟ್, ಉಂಬಾಳೆ ಹೊಳೆಗೆ ಅಡ್ಡಲಾಗಿ ಉಕ್ಕಿನಿಂದ ಸೇತುವೆ ನಿರ್ಮಿಸಿದ್ದು 24 ಮೀಟರ್ ಉದ್ದ, 0.75 ಮೀಟರ್ ಅಗಲವಿದೆ. ಒಂದೇ ಬಾರಿಗೆ 10 ಮಂದಿ ನಿಲ್ಲುವಷ್ಟು ಸಾಮರ್ಥ್ಯ ಹೊಂದಿದೆ. 5 ವರ್ಷಕ್ಕೂ ಹೆಚ್ಚು ಕಾಲ ಬಾಳಿಕೆ ಬರಲಿದೆ. ಸೇತುವೆಗೆ ಪ್ರಣವ್ ಸೇತು ಎಂದು ಹೆಸರಿಟ್ಟಿರುವುದಾಗಿ ತಿಳಿಸಿದ ಅವರು, ಕಾಮಗಾರಿ ವೇಳೆ ಗ್ರಾಮಸ್ಥರು ಅಗತ್ಯ ಸಹಕಾರ ನೀಡಿದ್ದರು ಎಂದು ಸ್ಮರಿಸಿದರು. ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಸಂಪೂರ್ಣ ಸಹಕಾರ ನೀಡಿದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ, ಪಬ್ಲಿಕ್ ಟಿವಿ ಮುಖ್ಯಸ್ಥ ಎಚ್ಆರ್ ರಂಗನಾಥ್ ಅವರು ಗ್ರಾಮದಲ್ಲಿ ನಾಳೆ ಬೆಳಗ್ಗೆ 11:30ಕ್ಕೆ ನಡೆಯಲಿರುವ ಸೇತುವೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕಾರ್ತಿಕ್ ಭಟ್ ಮಾಹಿತಿ ನೀಡಿದರು. ಉಂಬಾಳೆ ಹೊಳೆ ಅಂದರೆ ಒಂದು 50ರಿಂದ 60 ಮನೆಗಳು ಇರುವಂತಹ ಹಳ್ಳಿಯಲ್ಲಿ ಅಲ್ಲಿ ಹೇಗೆ ಅಂತಂದ್ರೆ ಒಂಥರ ಈ ಕೋವಿಡ್ ಅಲ್ಲಿ ಕ್ವಾರಂಟೈನ್ ಆಗುತ್ತಲ್ಲ, ಆ ಥರ ತುಂಬ ಮಳೆ ಬಂದರೆ ಅಲ್ಲಿ ಉಂಬಾಳೆ ಹೊಳೆ ಉಕ್ಕಿ ಹರಿದು ಅಲ್ಲಿ ಹೊಳೆಯ ದಾಟೋದು ತುಂಬ ಕಷ್ಟ ಆಗುತ್ತೆ. ಅಲ್ಲಿ ಲೋಕಲ್ ಜನಗಳು ಏನು ಮಾಡ್ತಾ ಇದ್ರು, ಒಂದು ಮರದ ಸಣ್ಣ ಸಂಕ ಥರ ಮಾಡ್ಕೊಂಡೆಲ್ಲ ಅಲ್ಲಿ ಓಡಾಡ್ತಾರೆ. ಬಟ್ ಅದು ತುಂಬ ದೊಡ್ಡ ಸೊಲ್ಯೂಷನ್ ಆಗಿರಲಿಲ್ಲ. ತುಂಬ ಮಳೆ ಬಂದಾಗ ಉಕ್ಕಿ ಹರಿತಾ ಇತ್ತು, ಮರಗಳು ಬಿದ್ದೋಗ್ತಾ ಇತ್ತು, ಈ ಥರ ಎಲ್ಲ ಸಮಸ್ಯೆಗಳಾಗ್ತಾ ಇತ್ತು. ಅಂಥ ಸಮಯದಲ್ಲಿ ಕೆಲವೊಂದು ಈಗ ನಾವು ಮೇ ತಿಂಗಳ ಕೊನೆಯ ವಾರದಲ್ಲಿ ಕೆಲವು ಮಾಧ್ಯಮಗಳೆಲ್ಲ ವರದಿ ಬಂದಿದ್ದಾರೆ ಸಮಸ್ಯೆ ಇದೆ ಅಂತ. ಅದು ನಮಗೆ ಅಲ್ಲಿನ ಲೋಕಲ್ ಅವರಿದ್ದೆಲ್ಲ ನಮಗೆ ಗೊತ್ತಾಯಿತು. ಆಮೇಲೆ ಪ್ರಣವ್ ಫೌಂಡೇಶನ್ ಅವರು ಜೂನ್ 1ನೇ ತಾರೀಕಿಗೆ ಆ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಒಂದ್ಸಲ ದೃಷ್ಟಿಗಳೆಲ್ಲ ನೋಡಿ ಪರಿಶೀಲನೆ ಎಲ್ಲ ಮಾಡುತ್ತೆ. ಇಲ್ಲಿ ಏನೋ ಸಮಸ್ಯೆಗೆ ಏನಾದರೂ ನಾವು ಪರಿಹಾರ ಕಂಡಿರಬೇಕು, ಅಟ್ಲೀಸ್ಟ್ ಒಂದು 5-6 ವರ್ಷಕ್ಕಾದರೂ ಸೊಲ್ಯೂಷನ್ ಸಿಗುವಂಥದ್ದನ್ನು ಮಾಡಬೇಕು ಅಂತೆಲ್ಲ ಅಲ್ಲಿ ಅತ್ಯಾಡಿ ಗ್ರಾಮಸ್ಥರ ಜೊತೆಗೆಲ್ಲ ಚರ್ಚೆ ಮಾಡ್ತಾರೆ. ಸಹಾಯ ಮಾಡಿದ್ದು ಅವರು ಕೂಡ ತುಂಬ ಚೆನ್ನಾಗಿ ಸ್ಪಂದನೆ ಕೊಟ್ಟರು. ಅದಾದ ನಂತರ ತುಂಬು ಸೇತುವೆಗಳ ಸರದಾರದ ಫೇಮಸ್ ಆಗಿರುವಂತಹ ಪದ್ಮಶ್ರೀ ಶ್ರೀ ಗಿರೀಶ್ ಭಾರದ್ವಾಜ್ ಅವರನ್ನ ಪ್ರಣವ್ ಫೌಂಡೇಶನ್ ಟ್ರಸ್ಟಿಗಳು ಸದಸ್ಯರೆಲ್ಲ ಮೀಟ್ ಮಾಡ್ತಾರೆ. ಮೀಟ್ ಮಾಡಿ ಸರ್ ಏನು ಮಾಡಬಹುದು ಅಂತೆಲ್ಲ ಕೇಳಿದಾಗ ಅವರು ಈ ಥರ ಒಂದು ಸೇತುವೆನ ಅಲ್ಲಿ ನಿರ್ಮಾಣ ಮಾಡಬಹುದು ಅನ್ನೋ ಸಾಧ್ಯತೆ ಇದೆ. ಅವ್ರ ಜೊತೆಗೆ ಜೂನ್ 17ನೇ ತಾರೀಕಿಗೆ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಆ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಚರ್ಚೆ ಎಲ್ಲ ಮಾಡಿದ್ಮೇಲೆ ಯೋಜನೆ ಮಾಡಬಹುದು ಖಂಡಿತ ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಎಲ್ಲರೂ ಸೇರ್ಕೊಂಡು ಅವರು ಯೋಜನೆನ ರೂಪಿಸ್ತಾರೆ. ಜೂನ್ 25ಕ್ಕೆ ಪ್ರಣವ್ ಫೌಂಡೇಶನ್ ಟ್ರಸ್ಟಿಗಳು ಕೊಡಗು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಒಂದು ಮನವಿ ಪತ್ರ, ಅಂದರೆ ಒಂದು ಅನುಮತಿ ಪತ್ರ, ಈ ಥರ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಒಂದು ಇನ್ಫಾರ್ಮೇಷನ್ ಕೊಡುವಂಥ ಪತ್ರವನ್ನು ಕೊಟ್ಟು ಅವರಿಂದ ಒಂದು ಅನುಮತಿಯನ್ನು ಪಡ್ಕೊಂಡ್ವಿ. ಆ ನಂತರ ಆಗಸ್ಟ್ 10ನೇ ತಾರೀಕಿಗೆ ತಕ್ಷಣ ಈ ಗಿರೀಶ್ ಭಾರದ್ವಾಜ್ ಅವರ ತಂಡದೊಂದಿಗೆ ಅಂದರೆ ಬೇರೆ ಕಂಪನಿ ಜೊತೆಗೆ ಕಾಂಟ್ರಾಕ್ಟ್ ಅನ್ನು ಮಾಡಿಕೊಂಡು ಕಾಮಗಾರಿಯನ್ನು ಶುರು ಮಾಡಿದ್ವಿ. ಈ ಆಗಸ್ಟ್ 22ಕ್ಕೆ ಅಂದರೆ ನಿನ್ನೆ ಮೊನ್ನೆ ಅಷ್ಟೊತ್ತಿಗೆ ಸೇತುವೆ ನಿರ್ಮಾಣ ಅಂದರೆ ಅಳವಡಿಕೆ ಪೂರ್ಣ ಆಗಿದೆ. ಇದು ಸೇತುವೆ 24 ಮೀಟರ್ ಉದ್ದ ಇದೆ. ಒಂದು ಇಷ್ಟು ಉದ್ದದಲ್ಲಿ ಒಟ್ಟಾಗಿ ಒಂದು 10 ಜನ ಒಂದೇ ಬಾರಿಗೆ ನಿಲ್ಬಹುದು, ಅಷ್ಟು ಕೆಪಾಸಿಟಿ ಇದೆ. ಆಮೇಲೆ ಒಂದು ಅಗಲ ಒಂದು 1 ಮೀಟರ್ ಅಂದರೆ 0.75 ಮೀಟರ್, 1 ಮೀಟರ್ ಹತ್ತತ್ರ ಬರುತ್ತೆ, ಅಷ್ಟು ಅಗಲ ಇದೆ. ಇದು ಬರೀ ಜನರು ಓಡಾಡುವಂಥದ್ದು ಅಥವಾ ಬೈಕ್, ಸ್ಕೂಟರ್ ಆ ಥರದಕ್ಕೆ ಅವಕಾಶ ಇಲ್ಲ. ಬಟ್ ಜನರು ಓಡಾಡುವುದು ಒಂದು 5 ವರ್ಷ ಬಾಳಿಕೆ ಬರುವಂತಹ ಕೆಪಾಸಿಟಿ ಇದೆ. ತುಂಬ ಚೆನ್ನಾಗಿ ಮಾಡಿದೆ. ಕೇಬಲ್ ವೈರ್ಗಳನ್ನೆಲ್ಲ ಬಳಸಿಬಿಟ್ಟು ಚೆನ್ನಾಗಿದೆ, ಸೇಫ್ ಆಗಿದೆ. ಈ
ಮತ್ತೋರ್ವ ಟ್ರಸ್ಟಿ ಮಂಜುನಾಥ್ ಭಟ್ ಮಾತನಾಡಿ 2021ರಲ್ಲಿ ಆರಂಭಗೊಂಡ ಪ್ರಣವ್ ಫೌಂಡೇಶನ್ ಶಿಕ್ಷಣ, ಆರೋಗ್ಯ, ಪರಿಸರ ಸಂರಕ್ಷಣೆ ಸೇರಿದಂತೆ ರಾಜ್ಯದ ವಿವಿಧೆಡೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ ಎಂದು ತಿಳಿಸಿದರು. ನಾವು ಸೇವೆಯನ್ನು ನಿರ್ವಹಿಸ್ತಾ ಇದ್ದೀವಿ. ಸೊ ನಮ್ಮದು ಕೋವಿಡ್ ಕೇರ್ ಸೆಂಟರ್ ಹಾಗೂ ಒಂದು ಪುಸ್ತಕ ಪ್ರಾಜೆಕ್ಟ್ ಅಂತ ನಡೀತಾ ಇದೆ. ಸೊ ಇದರಲ್ಲಿ ಈ ವರ್ಷ ನಾವು 5,000 ಮಕ್ಕಳಿಗೆ ಪುಸ್ತಕವನ್ನು ಹಂಚಿದ್ದೀವಿ ರಾಜ್ಯಾದ್ಯಂತ. ಕೊಡಗು ಜಿಲ್ಲೆಯ ಸೋಮವಾರಪೇಟೆಯಲ್ಲಿ ಕೂಡ ಕೆಲವು ಪುಸ್ತಕಗಳನ್ನು ಹಂಚಿದ್ದೀವಿ. ಅದೇ ರೀತಿ ನಮ್ಮದು ಡಯಾಲಿಸಿಸ್ ಸೆಂಟರ್ ಪ್ರಾಜೆಕ್ಟ್ ಹಾಗೂ ಡಿಜಿಟಲ್ ಕ್ಲಾಸ್ ರೂಮ್ ಪ್ರಾಜೆಕ್ಟ್ ಈ ಥರ ತುಂಬ ಪ್ರಾಜೆಕ್ಟ್ ನಡೀತಾ ಇದೆ. ರೀಸೆಂಟಾಗಿ ನಾವು ವಯನಾಡಲ್ಲಿ ಆದಂತಹ ಲ್ಯಾಂಡ್ಸ್ಲೈಡ್ ಇಮಿಡಿಯೇಟ್ ಆಗಿ ನಾವು ಕರ್ನಾಟಕದ ಗೌರ್ಮೆಂಟ್ ಜೊತೆ ಸ್ಪಂದಿಸಿ ಅಲ್ಲಿಗೆ ಪರಿಹಾರ ಸಾಮಗ್ರಿ ತಲುಪಿಸಲು ಕೂಡ ನಾವು. ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟಿಗಳಾದ ನೇತ್ರ, ಮಹೇಶ್ ಕುಮಾರ್, ಯೋಜನೆಯ ಸಂಚಾಲಕರಾದ ದೇವಿ ಪ್ರಸಾದ್, ಕಿರಣ್ ಅಟ್ಲೂರು ಹಾಜರಿದ್ದರು.